ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಾಯರ ಪೂಜೆ ಕೊನೆಯ ದಿನ, ಗುರುವಾರ ದಿನ ಬೆಳಗ್ಗೆ ಬೇಗ ಎದ್ದು ಪೂಜೆ ಸ್ಟಾರ್ಟ್ ಮಾಡಿದೆ. ರಾಯರಿಗೆ 7 ಮಣ್ಣಿನ ದೀಪ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳಿದರು. ಮೊನ್ನೆ ಸಾಯಂಕಾಲ ಹೋಗಿ ತೊಗೊಂಡು ಬಂದ್ವಿ ಮಣ್ಣಿನ ದೀಪನ. 7 ಮಣ್ಣಿನ ದೀಪ ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ದೇವ್ರಿಗೆ ಹೂವು ಏರಿಸ್ತಾ ಇದ್ದೀನಿ. ಇನ್ನೇನು ಹೂವು ಏರಿಸಿ ದೀಪ ಹಚ್ಚಿ ಮಂಗಳಾರತಿ ಮಾಡಿದ್ರೆ ಪೂಜೆ ಮುಗಿದು ಹೋಗ್ತೈತೆ. ನನ್ನ ಬ್ಲಾಗ್ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಈ ಥರ ರೆಡಿ ಮಾಡಿದ್ದೀನಿ. ಇನ್ನು ದೀಪ ಹಚ್ಚಿಲ್ಲ, ದೀಪ ಹಚ್ಚಬೇಕು. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಹೊಸ್ದಾಗಿ ವೀಡಿಯೋ ಮಾಡ್ತಾಯಿದ್ದೀನಿ, ಅಷ್ಟೊಂದು ಗೊತ್ತಾಗ್ತಾಯಿಲ್ಲ. ಇಲ್ಲಾಂದರೆ ಏನಾದರೂ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ದೀಪ ಹಚ್ಚಿದ ಮೇಲೆ ದೇವ್ರ ಜಾಗಲಿ ಎಲ್ಲ ಈ ಥರ ಕಾಣಿಸ್ತಾ ಇದೆ. ನನಗಂತೂ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಿದೆ ದೇವ್ರ ಜಾಗಲಿ ಎಲ್ಲ. ಎಡಿ ಮಾಡಿ ಮಂಗಳಾರತಿ ಮಾಡಿದ್ರೆ ಪೂಜೆ ಕಂಪ್ಲೀಟ್ ಆಗ್ತೈತೆ ನಮ್ಮದು. ಇನ್ನೇನು ದೇವ್ರಿಗೆ ಎಡಿ ಮಾಡಿದೆ, ಮಂಗಳಾರತಿನೂ ಮಾಡಿದೆ. ಆಮೇಲೆ ಶಾರ್ಟ್ ವೀಡಿಯೋ ಹಾಕೋಣ ಇನ್ಸ್ಟಾ ಒಳಗಂತೆ ಮತ್ತೆ ಇನ್ನೊಂದ್ಸಲ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಯಿತು, ಚೆನ್ನಾಗಿ ಕಾಣಿಸ್ತಿದೆ ಜಗಲಿ ನನಗೆ. ಸಾಯಂಕಾಲ ರಾಯರ ಮಠಕ್ಕೆ ಹೋಗೋಮಂತ ರೆಡಿ ಆಗಿದ್ವಿ. ನನ್ನ ಫ್ರೆಂಡ್ ಅವ್ರ ತಾಯಿ ಬಂದಿದ್ದರು.
ಅಮ್ಮನ ಹತ್ರ ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಸಿದೆ. ಮಾಡಿ ರಾಯರಿಗೆ ಇಲ್ಲೇ ನಮ್ಮ ಊರಲ್ಲಿ ಹತ್ರದಲ್ಲಿ ಇರೋ ರಾಯರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟಲ್ಲಿ ಅಮ್ಮನ ಹತ್ರ ಒಂದು ಫೋಟೋ ತೆಗೆದಿದ್ದೀನಿ.